ಸತ್ಯ. ಸೊ ನೋಡಿ, ಡಿ ಡಿ ಟಿ ಅಂದರೆ ಫಸ್ಟ್ ಆಫ್ ಆಲ್ ಡಿ ಡಿ ಟಿ ಅಂದರೆ ನಾವು ಹೇಳ್ಬೋದು ಅದು ಒಂದು ಕೀಟನಾಶಕವಾದಂತಹ ಒಂದು ವಸ್ತು ಆಗಿರುತ್ತೆ, ಪೌಡರು. ಡಿ ಡಿ ಟಿ ಮೀನ್ಸ್ ಡೈಕ್ಲೋರೋ ಡಿಫೈನಲ್ ಟ್ರೈಕ್ಲೋರೋಥೇನ್ ಅಂತ ಹೇಳ್ತಾರೆ. ಡೈಕ್ಲೋರೋ ಡಿಫೈನಲ್ ಟ್ರೈಕ್ಲೋರೋಥೇನ್ ಅಂತ ಹೇಳ್ತಾರೆ ಡಿ ಡಿ ಟಿ ಮೀನ್ಸ್. ಸೊ ಅದು ಒಂದು ಅಬ್ರಿವೇಷನ್ಸ್ ಕೇಳಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಲಿನಕಾರಿ ಎಲ್ಲ ಅಂತ ಹೇಳಿದರೆ ಇದು ಒಂದು ಮಲಿನಕಾರಿಯಾದಂತಹ ವಸ್ತು. ಏನಕ್ಕೆ ಅಂದರೆ ಕೀಟಗಳ ಒಂದು ನಾಶಕ್ಕಾಗಿ ಬಳಸ್ತಕ್ಕಂಥ ಒಂದು ಔಷಧಿಯಾಗಿರುತ್ತೆ. ನೆಕ್ಸ್ಟು ಒಂದು ಪ್ರತಿಜೀವಕ ಅಲ್ಲ, ಇದು ಪ್ರತಿಜೀವಕ ಅಲ್ಲ, ಕೀಟಗಳನ್ನು ನಾಶ ಮಾಡ್ತಕ್ಕಂಥದ್ದು. ಒಂದು ಕೀಟಗಳಿಂದ ಏಜೆಂಟ್ ಅಂತ ಹೇಳಿದರೆ, ಸೊ ಏಜೆಂಟು ಸಹ ಬರೋದಿಲ್ಲ. ಇದು ಒಂದು ಸರಳ ಸಂಯುಕ್ತಗಳಾಗಿ ಹೊಡೆಯಲು ಸಾಧ್ಯವಿಲ್ಲದ ಮಲಿನಕಾರಿ. ಒಂದು ಸರಳ ಸಂಯುಕ್ತಗಳಾಗಿ ಹೊಡೆಯಲು ಸಾಧ್ಯವಿಲ್ಲದ ಮಲಿನಕಾರಿ. ಈಗ ಡಿ ಡಿ ಟಿನ ಕೆಲವೊಂದು ರಾಜ್ಯಗಳು ಮತ್ತು ಕೆಲವೊಂದು ಕಂಟ್ರಿಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಸೊ ಏನಕ್ಕೆ ಅಂತ ಹೇಳೋದಾದರೆ, ಈ ಒಂದು ಡಿ ಡಿ ಟಿ ಪೌಡ್ರು ಯಾವುದೇ ಕಾರಣಕ್ಕೂ ವಿಘಟನೆಯನ್ನು ಹೊಂದೋದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಇದು ನಾಶ ಆಗೋದಿಲ್ಲ, ಇದು ನೀರಲ್ಲೂ ಸಹ ಕರಗೋದಿಲ್ಲ. ಇದು ಕರಗೋದು ಕೊಬ್ಬು ಮತ್ತು ಆಮ್ಲಗಳಲ್ಲಿ ಮಾತ್ರ ಈ ಡಿ ಡಿ ಟಿ ಕರಗುತ್ತೆ, ನೀರಲ್ಲೂ ಕರಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಡಿ ಡಿ ಟಿ ಮನುಷ್ಯನ ಅಂಗಗಳನ್ನು ತಲುಪುತ್ತೆ ಮತ್ತು ಪ್ರಾಣಿ ಪಕ್ಷಿಗಳ ದೇಹವನ್ನು ಸೇರಿ ಮನುಷ್ಯ ಪ್ರಾಣಿ ಕೀಟಗಳೆಲ್ಲ ನಾಶ ಮಾಡುತ್ತೆ ಅನ್ನೋದಕ್ಕೋಸ್ಕರ ಕೆಲವೊಂದು ರಾಜ್ಯಗಳಲ್ಲಿ ಈ ಒಂದು ಡಿ ಡಿ ಟಿನ ಬ್ಯಾನ್ ಮಾಡಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದು ಇದು ಒಂದು ಸರಳ ಸಂಯುಕ್ತಗಳಾಗಿ ಹೊಡೆಯಲು ಸಾಧ್ಯವಿಲ್ಲದ ಮಲಿನಕಾರಿ. ನೆಕ್ಸ್ಟು ಜೇನು ಸಾಕಣೆಯು ಈ ಕೆಳಗಿನದಕ್ಕೆ ಸಂಬಂಧಿಸಿದ ಜೀವಶಾಸ್ತ್ರದ ಒಂದು ಶಾಖೆಯಾಗಿದೆ. ಜೇನು ಸಾಕಣೆ ಬಂದಾಗ ಜೇನ್ನೊಣಗಳ ಪಾಲನೆಯ ಅಧ್ಯಯನ ಆಗಿರುತ್ತೆ. ನೆಕ್ಸ್ಟು ಜೀವಕೋಶದ ಶಕ್ತಿ ಕೇಂದ್ರ. ಸೊ ಇದನ್ನು ಲಾಸ್ಟ್ ವಿಡಿಯೋ ನಾನು ಏನು ಮಾಡಿದೆ PSI ಇದು. ಸೊ ಆ ಒಂದು ಎಕ್ಸಾಮಲ್ಲೂ ಸಹ ಈ ಕ್ವಶನ್ನ ಕೇಳಿದ್ದಾರೆ. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಬಂದು ಮೈಟೋಕಾಂಡ್ರಿಯಾ. ನೆಕ್ಸ್ಟು ರೆಟಿನಾಲ್ ಎಂಬುದು ಇದರ ಇನ್ನೊಂದು ಹೆಸರಾಗಿರುತ್ತೆ. ನೋಡಿ, ರೆಟಿನಾಲ್ ಆಲ್ಮೋಸ್ಟ್ ಬರೋದು ಒಂದು ಕಣ್ಣಿನ ಒಂದು ಪಾರ್ಟಾಗೂ ಸಹ ಬರುತ್ತೆ ರೆಟಿನಾಲು. ಸೊ ಹಾಗಾಗಿ ವಿಟಮಿನ್ ಎ ಅಂತಕ್ಕಂಥದ್ದು ರಾತ್ರಿ ಕ್ರೂಡು ಅಂತ ಏನು ಹೇಳ್ತೀವಿ, ಆ ಒಂದು ರಾತ್ರಿ ಕ್ರೂಡು ವಿಟಮಿನ್ ಎ ಇಂದ ಬರುತ್ತೆ. ಸೊ ಹಾಗಾಗಿ ರೆಟಿನಾಲು, ವಿಟಮಿನ್ ಎ, ರಾತ್ರಿ ಕ್ರೂಡು ಈ ಮೂರಕ್ಕೆ ಸಂಬಂಧವನ್ನು ತಗೋಬೋದು ನಾವು. ವಿಟಮಿನ್ ಎ. ನೆಕ್ಸ್ಟು ಮಾನವನಲ್ಲಿ ಉಪಪಚಯ ಪೀಠ ಇದಾಗಿದೆ. ಸೊ ಉಪಪಚಯ ಅಂದರೆ ನಾವು ತಿಂದಂತಹ ಆಹಾರ ಏನಿರುತ್ತೆ ಅದನ್ನು ಡೈಜೆಷನ್ ಮಾಡ್ತಕ್ಕಂಥದ್ದು ಬಂದು ಯಕೃತ್ ಆಗಿರುತ್ತೆ. ಹೃದಯ ಬರೋದಿಲ್ಲ. ಹೃದಯ ಬ್ಲಡ್ಡನ್ನು ಸರ್ಕ್ಯುಲೇಷನ್ ಮಾಡ್ತಕ್ಕಂಥದ್ದು ಅಥವಾ ಪಂಪ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಶುದ್ಧ ಮಾಡ್ತಕ್ಕಂಥಾಗಿರ್ಬೋದು ಆ ಒಂದು ಹೃದಯದಲ್ಲಿ ನಡೆಯುತ್ತೆ. ಸೊ ಮೂತ್ರಪಿಂಡನೂ ಗೊತ್ತು, ಬಟ್ ಯಕೃತಲ್ಲಿ ಈ ಉಪಪಚಯ ಅಥವಾ ಏನು ಡೈಜೆಷನ್ ಸಿಸ್ಟಮ್ ನಡೆಯುತ್ತೋ ಅದು ಈ ಒಂದು ಯಕೃತ್ನಲ್ಲಿ ನಡೆಯುತ್ತೆ. ಸೊ ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ಕಣಿವೆ ನಾಗರಿಕತೆಯ ಅತ್ಯಂತ ದೊಡ್ಡ ನಗರವಾಗಿತ್ತು? ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ಕಣಿವೆ ನಾಗರಿಕತೆಯ ಅತ್ಯಂತ ದೊಡ್ಡ ನಗರವಾಗಿತ್ತು? ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡ ನಗರ ಬಂದು ಮೊಹೆಂಜೊದಾರೋ. ಸೊ ಕಾಲಿಬಂಗನೂ ಅಲ್ಲ, ಲೋಥಲ್ ಅಲ್ಲ, ಧೋಲ್ವೀರ್ ಅಲ್ಲ, ಮೊಹೆಂಜೊದಾರೋ ಬಂದು ಅತಿ ದೊಡ್ಡದಾದಂಥ ನಗರವಾಗಿರುತ್ತದೆ ಈ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ. ನೆಕ್ಸ್ಟು ಜೈನ ಧರ್ಮದ ಪ್ರಥಮ ತೀರ್ಥಂಕರು ಯಾರಾಗಿದ್ದರು? ಮಹಾವೀರ, ಪಾರ್ಶ್ವನಾಥ, ಅಜಿತನಾಥ, ಋಷಭನಾಥ. ಸೊ ನೋಡಿ, ಮಹಾವೀರ ಅಂತಕ್ಕಂಥವ್ರು ಲಾಸ್ಟಲ್ಲಿ ಫೈನಲಲ್ಲಿ ಬರ್ತಾರೆ, ಸೊ ಹಾಗಾಗಿಲ್ಲ. ಅದ್ರ ಹಿಂದಕ್ಕೆ ಬಂದು ಪಾರ್ಶ್ವನಾಥರು 23ನೇದು, ಅಜಿತನಾಥ ಬಂದು 22ನೇದು, ಋಷಭ ಅಂತಕ್ಕಂಥವ್ರು ಮೊದಲನೇ ತೀರ್ಥಂಕರಾಗಿರ್ತಾರೆ ಜೈನ ಧರ್ಮದ ಪ್ರಥಮ ತೀರ್ಥಂಕರು. ಸೊ ಹಾಗಾಗಿ ಋಷಭ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ನೋಡಿ, ಲಾಸ್ಟು ತೀರ್ಥಂಕರು ಬಂದು ಮಹಾವರ್ಧಮಾನ ಮಹಾವೀರರಾಗಿರ್ತಾರೆ. ನೆಕ್ಸ್ಟು ಅಶೋಕನ ಯಾವ ಶಾಸನವು ಕಳಿಂಗದ ಮೇಲೆ ಆತನ ವಿಜಯವನ್ನು ವರ್ಣಿಸುತ್ತದೆ? ಅಶೋಕನ ಯಾವ ಶಾಸನ ಅಂದರೆ 14ನೇ ಶಾಸನವು ಕಳಿಂಗದ ಮೇಲೆ ಆತನ ವಿಜಯವನ್ನು ವರ್ಣಿಸ್ತಕ್ಕಂಥ ಒಂದು ಶಾಸನವಾಗಿರುತ್ತೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯವಾಗಿದೆ? ಶಂಕರಾಚಾರ್ಯರು ಅದ್ವೈತವಾದವನ್ನು ಪ್ರತಿಪಾದಿಸಿದರು, ಮಧ್ವಾಚಾರ್ಯರು ವಿಶಿಷ್ಟಾದ್ವೈತವನ್ನು ಪ್ರತಿಪಾದಿಸ್ತಾರೆ. ಸೊ ಇಲ್ಲಿ ಒಂದು ಏನು ಹೇಳಿದ್ರೆ ಆಶಾ ಅಂತಕ್ಕಂಥದ್ದು ಒಂದು ಬರುತ್ತೆ. ರವಿ, ಮದ್ವೆ, ನೆಕ್ಸ್ಟು ಬಸವಶಕ್ತಿ. ಸೊ ನೋಡಿ, ಇದರಲ್ಲಿ ಆಶಾ ಅಂತಕ್ಕಂಥದ್ದು ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರು, ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರು. ನೆಕ್ಸ್ಟು ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ.
ಮಧ್ವಾಚಾರ್ಯರು ಬಂದು ದ್ವೈತ, ಬಸವೇಶ್ವರ ಬಂದು ಶಕ್ತಿ ವಿಶಿಷ್ಟಾದ್ವೈತ. ಸೊ ಹಾಗಾಗಿ ಆಶಾ ಅಂತಕ್ಕಂಥದ್ದು ಅದ್ವೈತ ಸಿದ್ಧಾಂತ ಬಂದು ಶಂಕರಾಚಾರ್ಯರು ಸರಿ ಇರುತ್ತೆ. ನೆಕ್ಸ್ಟು ರಾಮಾನುಜಾಚಾರ್ಯರು ಬಂದು ವಿಶಿಷ್ಟಾದ್ವೈತ. ಸೊ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ, ಇಲ್ಲಿ ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ಸೊ ಮಧ್ವಾಚಾರ್ಯರು ಬಂದು ದ್ವೈತ. ಸೊ ಹಾಗಾಗಿ ಇದು ತಪ್ಪಿದೆ. ಶಂಕರಾಚಾರ್ಯರು ಅದ್ವೈತವನ್ನು ಪ್ರತಿಪಾದಿಸ್ತಾರೆ. ಸೊ ಹಾಗಾಗಿ ಎ ಮಾತ್ರ ಆನ್ಸರ್ ಸರಿ ಇರುತ್ತೆ. ಕೆಳಗಿನವರಲ್ಲಿ ಯಾರು ವಿಜಯನಗರ ಸಾಮ್ರಾಜ್ಯಕ್ಕೆ ಪ್ರಯಾಣಿಸಲಿಲ್ಲ? ಇವಾನ್ ಬಟುಟಾ, ಅಬ್ದುರಾ ರಜಾಕ್, ನಿಕೋಲ್ ಕಾಂಟಿ, ಮಾರ್ಕೊ ಪೋಲೋ. ಸೊ ಇವ್ರು 4 ಜನಗಳಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಯಾರು ಬಂದಿರಲಿಲ್ಲ ಅನ್ನೋದು ಕ್ವಶನ್ನು. ಸೊ ಮಾರ್ಕೊ ಪೋಲೋ ಅಂತಕ್ಕಂಥವ್ರು ಭೇಟಿಯನ್ನು ಕೊಟ್ಟಿರೋದಿಲ್ಲ. ನೆಕ್ಸ್ಟ್ ಬಂಗಾಳದ ವಿಭಜನೆಯು ಡ್ಯಾಶಲ್ಲಿ ರದ್ದುಗೊಳಿಸಲ್ಪಟ್ಟಿದೆ. ಸೊ ಬಂಗಾಳದ ವಿಭಜನೆ ಬಂದು 1905ರಲ್ಲಿ. ನೆಕ್ಸ್ಟು ಬಂಗಾಳದ ವಿಭಜನೆಯು ಡ್ಯಾಶಲ್ಲಿ ರದ್ದುಗೊಳಿಸಲ್ಪಟ್ಟಿತು ಅಂದರೆ 1911ರಲ್ಲಿ. ನೆಕ್ಸ್ಟ್ ಭಗತ್ ಸಿಂಗು, ಸುಖದೇವ್ ಮತ್ತು ರಾಜ್ಗುರು ಇವರು ಈ ಕಾರಣಕ್ಕಾಗಿ ನೇಣಿಗೇರಿಸಲ್ಪಟ್ಟರು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಇವರು ಈ ಕಾರಣಕ್ಕಾಗಿ ನೇಣಿಗೇರಿಸಲ್ಪಟ್ಟರು. ಸೊ ಇವ್ರಿಗೆ ಬಂದು ಲಾಹೋರ್ ಒಳಸಂಚು ಈ ಒಂದು ಕಾರಣಕ್ಕಾಗಿ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರುವನ್ನು ನೇಣಿಗೇರಿಸಲಾಗುತ್ತದೆ. ನೆಕ್ಸ್ಟ್ ಕೆಳಗಿನ ಸಂಘಟನೆಗಳಲ್ಲಿ ಯಾವುದು ಸೈಮನ್ ಆಯೋಗವನ್ನು ಬಹಿಷ್ಕರಿಸಿತು ಅಂತ ಹೇಳಿದ್ದಾರೆ. ಸೈಮನ್ ಆಯೋಗ ಬಂದು ಕಾಂಗ್ರೆಸ್ಸು, ಮುಸ್ಲಿಂ ಲೀಗು, ಹಿಂದೂ ಮಹಾಸಭಾ 3 ಸಹ ಈ ಒಂದು ಸೈಮನ್ ಆಯೋಗವನ್ನು ಬಹಿಷ್ಕರಿಸಿದೆ. ಹಾಗಾಗಿ ಆನ್ಸರು ಎ ಆಗಿರುತ್ತೆ. ನೆಕ್ಸ್ಟು ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕಮಾತ್ರ ವಾರ್ಷಿಕ ಕಾಂಗ್ರೆಸ್ ಅಧಿವೇಶನ ಬಂದು ಎಲ್ಲರಿಗೂ ಗೊತ್ತಿರುತ್ತೆ, ಬೆಳಗಾವಿ ಅಧಿವೇಶನ 1924. ನೆಕ್ಸ್ಟ್ ಕರ್ನಾಟಕ ಸಂಗೀತ ಪಿತಾಮಹ ಯಾರು ಅಂತ ಕೇಳಿದರೆ ಕನಕದಾಸರು ಬಂದು ಕಾಗಿನೆಲೆ ಆದಿಕೇಶವ ಅಂತ ಹೇಳ್ತಾರೆ. ಪುರಂದರದಾಸರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳ್ತಾರೆ. ರಾಗವಂಕ ಬಂದು ಷಡ್ಪದಿಯ ಬ್ರಹ್ಮ ಅಂತ ಹೇಳ್ತಾರೆ. ಸರ್ವಜ್ಞ ಬಂದು ತ್ರಿಪದಿಯ ಬ್ರಹ್ಮ ಅಥವಾ ತ್ರಿಪದಿಯನ್ನು ರಚನೆ ಮಾಡಿದರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಕರ್ನಾಟಕ ಸಂಗೀತ ಪಿತಾಮಹ ಬಂದು ಪುರಂದರದಾಸರಾಗಿರ್ತಾರೆ. ನೆಕ್ಸ್ಟು ಯಾವ ಸಮಿತಿಯು ಭಾರತೀಯ ಕ್ರಿಕೆಟ್ ಮಂಡಳಿ ವಿನ್ಯಾಸದಲ್ಲಿ ಬದಲಾವಣೆಗಳನ್ನು ಶಿಫಾರಸು ಮಾಡಿತು? ಸೊ ಇದು ಬಂದು ಲೋಧಾ ವರದಿ ಅಂತಕ್ಕಂಥ ವರದಿಯಿಂದ ಭಾರತೀಯ ಕ್ರಿಕೆಟ್ ಮಂಡಳಿ ವಿನ್ಯಾಸದಲ್ಲಿ ಬದಲಾವಣೆಗಳ ಶಿಫಾರಸನ್ನು ಮಾಡುತ್ತೆ. ನೆಕ್ಸ್ಟು 1969ರಲ್ಲಿ ಎಷ್ಟು ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡವು? ಆನ್ಸರ್ ಬಂದು ಇದಕ್ಕೆ 1969 ಜುಲೈ 19ರಂದು ಅಂದಿನ ಪ್ರಧಾನಮಂತ್ರಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು 50 ಕೋಟಿಗಿಂತ ಅಧಿಕ ಠೇವಣಿ ಹೊಂದಿದ್ದ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಜುಲೈ 19, 1969ರಲ್ಲಿ 14 ಬ್ಯಾಂಕ್ಗಳನ್ನು ಆಗಿನ ಪ್ರಧಾನಮಂತ್ರಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಒಂದು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಯಾವುದ್ಯಾವುದಂತ ಹೇಳೋದಾದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಅಲಹಾಬಾದ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಇಂಡಿಯನ್ ಬ್ಯಾಂಕು, ಕೆನರಾ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ದೇನಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ 14 ಬ್ಯಾಂಕ್ಗಳನ್ನು 1969ರಲ್ಲಿ ರಾಷ್ಟ್ರೀಕರಣ ಮಾಡ್ತಾರೆ. ಅದರ ಜೊತೆಗೆ 1980ರಲ್ಲಿ ಅದೇ ಪ್ರಧಾನಮಂತ್ರಿ ಅಂತ ಇಂದಿರಾ ಗಾಂಧಿಯವರು 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. 1969ರಲ್ಲಿ 14, 1980ರಲ್ಲಿ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಅದ್ಯಾವುದು ಅಂತಂದರೆ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ, ಆಂಧ್ರ ಬ್ಯಾಂಕು, ವಿಜಯ ಬ್ಯಾಂಕು, ಪಂಜಾಬ್ ಮತ್ತು ಸಿಂಧು ಬ್ಯಾಂಕು, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸು, ಕಾರ್ಪೊರೇಷನ್ ಬ್ಯಾಂಕು. ಒಟ್ಟು 6 ಬ್ಯಾಂಕ್ಗಳನ್ನು 1980ರಲ್ಲಿ ರಾಷ್ಟ್ರೀಕರಣ ಮಾಡ್ತಾರೆ. 2 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ದು ಇಂದಿರಾ ಗಾಂಧಿಯವರೇ. ಸೊ ನೆಕ್ಸ್ಟ್ ಜಾಗತಿಕ ಯೋಗ ದಿನವು ಈ ದಿನಾಂಕದಂದು ಆಚರಿಸಲ್ಪಡುತ್ತದೆ. ಸೊ ಜಾಗತಿಕ ಯೋಗ ದಿನ ಬಂದು ಜೂನ್ 21ರಂದು ಮಾಡ್ತಾರೆ. ಇದು ಬಂದು ಪ್ರಪ್ರಥಮವಾಗಿ 2015ರಲ್ಲಿ ಶುರು ಮಾಡ್ತಕ್ಕಂಥ ಒಂದು ಮೊದಲ ಬಾರಿಗೆ 2015ನೇ ಇಸ್ವಿಯಲ್ಲಿ ಈ ಜಾಗತಿಕ ಯೋಗ ದಿನವನ್ನು ಶುರು ಮಾಡ್ತಾರೆ. ಅದು ಬಂದು ನರೇಂದ್ರ ಮೋದಿಯವರ ಒಂದು ಅಧ್ಯಕ್ಷತೆಯಲ್ಲಿ ಮಾಡ್ತಕ್ಕಂಥ ಒಂದು ಯೋಗ ದಿನ ಆಗಿರುತ್ತೆ. ಅದು ಜೂನ್ 21. ಸೊ ಈಗ 2023ರ ಒಂದು ಯೋಗ ದಿನ ಥೀಮ್ ಏನಂತ ಹೇಳೋದಾದರೆ ನಾವು ಮಾನವೀಯತೆ ಅಂತಕ್ಕಂಥದ್ದು ಈ ಒಂದು 2023ರ ಥೀಮ್ ಆಗಿರುತ್ತೆ, ಯೋಗ ದಿನದ ಥೀಮ್ ಆಗಿರುತ್ತೆ. ನೆಕ್ಸ್ಟು ಶ್ರೀ ರಾಮನಾಥ್ ಕೋವಿಂದ್ ಇವರು ಎಷ್ಟನೇ ರಾಷ್ಟ್ರಾಧ್ಯಕ್ಷರಾಗಿದ್ದರು?
ಸೊ ಭಾರತದ 15ನೇ ರಾಷ್ಟ್ರಾಧ್ಯಕ್ಷರು 13, 12, 14 ಅಂತ ಹೇಳಿದ್ದಾರೆ. ಸೊ ಈಗಿನ ರಾಷ್ಟ್ರಾಧ್ಯಕ್ಷರು ಬಂದು 15ನೇ ರಾಷ್ಟ್ರಾಧ್ಯಕ್ಷರು ಯಾರಂತಂದರೆ ದ್ರೌಪದಿ ಮುರ್ಮು ಅಂತಕ್ಕಂಥವ್ರು ಈಗಿನ ಭಾರತ 15ನೇ ರಾಷ್ಟ್ರಾಧ್ಯಕ್ಷರು. ಅದಕ್ಕಿಂತ ಹಿಂದೆ ಇರ್ತಕ್ಕಂಥವ್ರು ಶ್ರೀ ರಾಮನಾಥ್ ಕೋವಿಂದ್ ಅವರು 14ನೇ ರಾಷ್ಟ್ರಾಧ್ಯಕ್ಷರಾಗಿದ್ದರು. ಇನ್ನು ನೆಕ್ಸ್ಟ್ 12 ನಾವು ಹೇಳೋದಾದರೆ ಪ್ರತಿಭಾ ಪಾಟೀಲ್ರವರು. 13ನೇ ಇವ್ರು ಹೇಳೋದಾದರೆ ಪ್ರಣವ್ ಮುಖರ್ಜಿ. 13 ಪ್ರಣವ್ ಮುಖರ್ಜಿ, 12 ಪ್ರತಿಭಾ ಪಾಟೀಲ್. ನೆಕ್ಸ್ಟ್ 14 ಬಂದು ಶ್ರೀ ರಾಮನಾಥ್ ಕೋವಿಂದ್, 15 ಬಂದು ಇವಾಗ ದ್ರೌಪದಿ ಮುರ್ಮು ಅವರು ರಾಷ್ಟ್ರಾಧ್ಯಕ್ಷರಾಗಿದ್ದ ರಾಷ್ಟ್ರಪತಿಯಾಗಿದ್ದಾರೆ. ನೆಕ್ಸ್ಟು ಯಾವ ದೇಶವು ಸಾರ್ಕ್ನ ಭಾಗವಾಗಿರುವುದಿಲ್ಲ ಅಂತ ಹೇಳಿದರೆ, ಯಾವ ದೇಶವು ಸಾರ್ಕ್ನ ಭಾಗವಾಗಿರುವುದಿಲ್ಲ. ಫಸ್ಟ್ ಸಾರ್ಕ್ ಅಂತ ಏನಂತಂದರೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಅಥವಾ ಅಸೋಸಿಯೇಷನ್ ಫಾರ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ಸಾರ್ಕ್, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಅಂತ ಹೇಳ್ತೀವಿ. ಸೊ ಇದು ಬಂದು 8 ಡಿಸೆಂಬರ್ 1985 ಸ್ಥಾಪನೆ ಆಗುತ್ತೆ. ಇದರ ಒಂದು ಪ್ರಧಾನ ಕಚೇರಿ ಬಂದು ನೇಪಾಳದ ಕಠ್ಮಂಡಲ್ಲಿ ಇರ್ತಕ್ಕಂಥದ್ದು. ಸೊ ಇದರ ಒಂದು ಸದಸ್ಯ ರಾಷ್ಟ್ರಗಳಂತ ನೋಡೋದಾದರೆ ಭಾರತ, ಸೊ ಭಾರತ ಇಲ್ಲಿಲ್ಲ, ಪಾಕಿಸ್ತಾನ, ನೆಕ್ಸ್ಟು ಬಾಂಗ್ಲಾದೇಶ, ಓಕೆ, ನೇಪಾಳ, ಅದಾದಮೇಲೆ ಶ್ರೀಲಂಕಾ, ಭೂತಾನ್, ಮಾಲ್ಡೀವ್ಸ್, ಆಫ್ಘಾನಿಸ್ತಾನ್. ಸೊ ನೇಪಾಳ ಇದೆ, ಆಫ್ಘಾನಿಸ್ತಾನ ಇದೆ, ಬಾಂಗ್ಲಾದೇಶ ಇದೆ. ಇದನ್ನು ಹೊರತುಪಡಿಸಿ ಭಾರತ, ಪಾಕಿಸ್ತಾನ, ನೆಕ್ಸ್ಟು ನೇಪಾಳ, ಶ್ರೀಲಂಕಾ, ಭೂತಾನ್, ಮಾಲ್ಡೀವ್ಸ್, ಆಫ್ಘಾನಿಸ್ತಾನ ಇಷ್ಟು ಒಟ್ಟು ಇರ್ತಕ್ಕಂಥದ್ದು 8 ದೇಶಗಳು. ಸೊ ಹಾಗಾಗಿ ಮಯನ್ಮಾರದಲ್ಲಿ ಬರೋದಿಲ್ಲ. ನೆಕ್ಸ್ಟು ಕಥಕ್ಕಳಿಯು ಯಾವ ರಾಜ್ಯದ ನೃತ್ಯವಾಗಿದೆ? ಕಥಕ್ಕಳಿ ಬಂದು ಕೇರಳ, ಕರ್ನಾಟಕ ಬಂದು ಯಕ್ಷಗಾನ, ಆಂಧ್ರ ಪ್ರದೇಶ ಕೂಚಿಪುಡಿ, ಮಣಿಪುರ ಬಂದು ಮಹಾರಸ ಅಂತ ಒಂದು ನೃತ್ಯ ಕಂಡುಬರುತ್ತೆ. ಸೊ ಕೇರಳ ಬಂದು ಕಥಕ್ಕಳಿ, ಕರ್ನಾಟಕ ಯಕ್ಷಗಾನ, ಆಂಧ್ರ ಪ್ರದೇಶ ಬಂದು ಕೂಚಿಪುಡಿ. ನೆಕ್ಸ್ಟ್ ಕಂಪ್ಯೂಟರ್ನಲ್ಲಿ MPG ಎಂದು ಯಾವ ಕಡತಕ್ಕೆ ಹೇಳುತ್ತಾರೆ? MPG ಮೀನ್ಸ್ ಮೂವಿ ಫೈಲ್. ನೆಕ್ಸ್ಟು ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಎಲ್ಲಿದೆ? ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಎಲ್ಲಿದೆ? ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಮಧ್ಯಪ್ರದೇಶ. ಸೊ ನೋಡಿ, ಇಲ್ಲಿ ಭಾರತದಲ್ಲಿ ಹುಲಿಗಳ ಸಂತತಿ ಹೆಚ್ಚಳವಾಗಿದೆ. ಇಡೀ ವಿಶ್ವದಲ್ಲೇ ಭಾರತದಲ್ಲಿ 70% ಹುಲಿಗಳು ಭಾರತದಲ್ಲಿ ಕಂಡುಬರ್ತವೆ. ಅದರಲ್ಲಿ ವಿಶೇಷ ಅಂತ ಅಂದರೆ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳಿರ್ತಕ್ಕಂಥ ರಾಜ್ಯ ಬಂದು ಕರ್ನಾಟಕ. ಸೊ ಇಲ್ಲಿ 407 ಹುಲಿಗಳು ಈ ಒಂದು ಕರ್ನಾಟಕದಲ್ಲಿ ಕಂಡುಬರುತ್ತೆ. ವಿಶ್ವದಲ್ಲೇ 70% ಹುಲಿಗಳು ಭಾರತದಲ್ಲಿ ಕಂಡುಬರುತ್ತೆ. ಭಾರತದಲ್ಲಿರ್ತಕ್ಕಂಥ ಹುಲಿಗಳ ಸಂಖ್ಯೆ ಅಂತಂದರೆ 2226. ಸೊ ಈಗ ನೆಕ್ಸ್ಟು ಕರ್ನಾಟಕದಲ್ಲಿರೋದು 406. ಇದು ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ಸ್ಥಳ ಬಂದು ಕರ್ನಾಟಕ ರಾಜ್ಯ ಆಗಿರುತ್ತೆ. ಸೊ ನೆಕ್ಸ್ಟ್ ಕರ್ನಾಟಕದಲ್ಲಿ ಹೆಚ್ಚು ಎಲ್ಲಿ ಕಂಡುಬರ್ತದೆ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಜಾಸ್ತಿ ಕಂಡುಬರ್ತವೆ. ನೆಕ್ಸ್ಟು ಯಾವ ಕ್ರೀಡೆಗೆ ಅಶ್ವಿನಿ ಪೊನ್ನಪ್ಪ ಅರ್ಜುನ್ ಪ್ರಶಸ್ತಿಯನ್ನು ಗೆದ್ದರು? ಅಶ್ವಿನಿ ಪೊನ್ನಪ್ಪ ಬಂದು ಬ್ಯಾಡ್ಮಿಂಟನ್ ಈ ಒಂದು ಕ್ರೀಡೆಗೆ ಅರ್ಜುನ ಪ್ರಶಸ್ತಿಯನ್ನು ಗೆದ್ಕೊಳ್ತಾರೆ. ನೆಕ್ಸ್ಟು ಭಾರತದ ಸಂವಿಧಾನದಲ್ಲಿ ಯಾವ ವಿಧಿಯು ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುತ್ತದೆ? ಸೊ ಇದು ಹೋದ್ಸರಿ ಏನು ಎಕ್ಸಾಮ್ 2020ನೇ ಪೇಪರು ಸಾರ್ಟ್ ಔಟ್ ಮಾಡಿದ್ದು. ಸೊ ಅದರಲ್ಲೂ ಸಹ ಈ ಒಂದು 370 ಅಥವಾ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಏನಿದೆ, ಈ ಕ್ವಶನ್ ರಿಪೀಟ್ ಆಗಿದೆ. ಸೊ ಇದು ಬಂದು 2020ರ ಕ್ವಶನ್ ಪೇಪರು ಸಾಲ್ವ್ ಮಾಡಿದ್ವಲ್ಲ, ಆ ಪೇಪರಲ್ಲಿ ಈ ಕ್ವಶನು ರಿಪೀಟ್ ಆಗಿದೆ. ಸೊ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಬಂದು 370ನೇ ವಿಧಿಯಾಗಿರುತ್ತೆ. ಸೊ ನೆಕ್ಸ್ಟು ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧವು ಈ ವರ್ಷ ನಡೆಯಿತು. ಸೊ 1565ರಲ್ಲಿ ರಕ್ಕಸ ತಂಗಡಿ ಅಥವಾ ಏನು ತಾಳಿಕೋಟೆ ಯುದ್ಧ ಅಂತ ಹೇಳ್ತೀವಿ, ಇದು ಬಂದು ಬಹುಮನಿ ಸುಲ್ತಾನ ಮತ್ತು ರಾಮರಾಯರ ನಡುವೆ ನಡೆತಕ್ಕಂಥ ಒಂದು ಯುದ್ಧ ಆಗಿರುತ್ತೆ. ಇದನ್ನು ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ ಎರಡೂ ಸಹ ಹೇಳ್ತಾರೆ.
ಬಹುಮನಿ ಸುಲ್ತಾನ್ ಅಥವಾ ಬಹುಮನಿ ಸುಲ್ತಾನ್ ಮತ್ತು ರಾಮರಾಯ ಇವರಿಬ್ಬರ ನಡುವೆ ನಡೀತಕ್ಕಂಥ ಒಂದು ಯುದ್ಧ ಆಗಿರುತ್ತೆ. ನೆಕ್ಸ್ಟು ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಶಕ್ತಿ ಸ್ಥಾವರಗಳು ಎಲ್ಲಿ ಇವೆ? ರಾಯಚೂರು ಮತ್ತು ಬಳ್ಳಾರಿಯಲ್ಲಿ ಉಷ್ಣ ವಿದ್ಯುತ್ ಶಕ್ತಿ ಸ್ಥಾವರಗಳು ಕಂಡುಬರ್ತವೆ. ನೆಕ್ಸ್ಟು ಫೇಸ್ಬುಕ್ನ ಸ್ಥಾಪಕ ಯಾರು? ಟಿಮ್ ಕುಕ್, ಜಿಮ್ಮಿ ವೇಲ್ಸ್, ಮಾರ್ಕ್ ಜುಕರ್ಬರ್ಗ್, ಜೂಲಿಯನ್. ಸೊ ಟಿಮ್ ಕುಕ್ ಅಂತಕ್ಕಂಥದ್ದು CEO ಆಫ್ ಆ್ಯಪಲ್ ಕಂಪನಿ ಏನಿದೆ ಅದರ ಒಂದು CEO ಬಂದು ಟಿಮ್ ಕುಕ್ ಆಗಿರ್ತಾರೆ. ನೆಕ್ಸ್ಟು ಜಿಮ್ಮಿ ವೇಲ್ಸ್ ಅಂತಕ್ಕಂಥವ್ರು ಇವರು ವಿಕಿಪೀಡಿಯಾ ಏನೋ ಶಬ್ದಕೋಶ ಇದೆ, ಸೊ ಆ ವಿಕಿಪೀಡಿಯಾದ ಒಂದು ಸಹ ಸಂಸ್ಥಾಪಕರಾಗಿರ್ತಾರೆ ಜಿಮ್ಮಿ ವೇಲ್ಸ್ ಅಂತಕ್ಕಂಥವ್ರು. ಸೊ ಹಾಗಾಗಿ ಮಾರ್ಕ್ ಜುಕರ್ಬರ್ಗ್ ಅಂತಕ್ಕಂಥವ್ರು ಫೇಸ್ಬುಕ್ನ ಸ್ಥಾಪಕರಾಗಿರ್ತಾರೆ, ಜುಕರ್ಬರ್ಗ್. ಸೊ ಲಾಸ್ಟ್ ಕ್ವಶನ್ ಪೇಪರಲ್ಲೂ ಸಹ ಕೇಳಿದರು, ಫೇಸ್ಬುಕ್ ಈ ಸರಿ ಕೇಳಿದ್ದಾರೆ, ವಾಟ್ಸಪ್ದು ಸರಿ ಕ್ವಶನ್ ಕೇಳಿದರು. ನೆಕ್ಸ್ಟ್ ಜಲ್ಲಿಕಟ್ಟು ಯಾವ ಹಬ್ಬದೊಂದಿಗೆ ಸಂಪರ್ಕ ಹೊಂದಿರುತ್ತದೆ? ಜಲ್ಲಿಕಟ್ಟು ಅಂತಕ್ಕಂಥದ್ದು ಪೊಂಗಲ್ ಮೀನ್ಸ್ ತಮಿಳುನಾಡಲ್ಲಿ ಆಚರಿಸ್ತಕ್ಕಂಥ ಒಂದು ಜನಪ್ರಿಯವಾದಂತಹ ಒಂದು ಹಬ್ಬವಾಗಿದೆ. ಸೊ ಈ ಪೊಂಗಲ್ ಹಬ್ಬದ ಜೊತೆಗೆ ಜಲ್ಲಿಕಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ಬಂದು ತಮಿಳುನಾಡಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ. ನೆಕ್ಸ್ಟ್ ಯಾವ ವರ್ಷದಲ್ಲಿ ಮೂಲಭೂತ ಕರ್ತವ್ಯಗಳು ಭಾರತೀಯ ಸಂವಿಧಾನದಲ್ಲಿ ಒಳಗೊಂಡವು? ಸೊ 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಭಾರತೀಯ ಸಂವಿಧಾನದಲ್ಲಿ ಅಳವಡಿಸ್ತಾರೆ. ನೆಕ್ಸ್ಟ್ ಕೆಳಗಿನಲ್ಲಿ ಯಾರು ಭಾರತದ ರಾಷ್ಟ್ರಾಧ್ಯಕ್ಷ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ? ರಾಜ್ಯಸಭಾ ಸದಸ್ಯರು, ವಿಧಾನಸಭೆ ಸದಸ್ಯರು, ವಿಧಾನ ಪರಿಷತ್ತುಗಳ ಸದಸ್ಯರು, ದೆಹಲಿ ವಿಧಾನಸಭೆಯ ಸದಸ್ಯರುಗಳು. ಸೊ ಇದಕ್ಕೆ ಆನ್ಸರ್ ಬಂದು ವಿಧಾನ ಪರಿಷತ್ತುಗಳ ಸದಸ್ಯರು ಈ ಒಂದು ಭಾರತದ ರಾಷ್ಟ್ರಾಧ್ಯಕ್ಷ ಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ. ರಾಜ್ಯಸಭಾ ಸದಸ್ಯರು ಮತ್ತು ವಿಧಾನಸಭೆಯ ಸದಸ್ಯರು, ದೆಹಲಿ ವಿಧಾನಸಭೆಯ ಸದಸ್ಯರು ಇವರು 3 ಜನ ಬರ್ತಾರೆ ಅದರಲ್ಲಿ. ನೆಕ್ಸ್ಟು ಸದಸ್ಯರಾಗಿರದೆ ಮತದಾನದ ಹಕ್ಕು ಇಲ್ಲದೆ ಯಾರು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು? ಸೊ ಇವರು ಈ 4 ಜನ ಏನಿದ್ದಾರೆ ಭಾರತದ ಮುಖ್ಯ ನ್ಯಾಯಾಧೀಶರು, ಅಟಾರ್ನಿ ಜನರಲ್ಲು, CAG ರಾಷ್ಟ್ರಾಧ್ಯಕ್ಷರು. ಸೊ ಇವರು 4 ಜನರಲ್ಲಿ ಒಬ್ಬರು ಮತದಾನದ ಹಕ್ಕು ಇಲ್ಲದೆ ಸದಸ್ಯರು ಆಗಿರದೆ ಈ ಒಂದು ಸಂಸತ್ತಿನ ಕಾರ್ಯಕಲಾಪದಲ್ಲಿ ಭಾಗವಹಿಸಬಹುದು. ಸೊ ಇದಕ್ಕೆ ಬಂದ ಆನ್ಸರ್ ನಾವು ಅಟಾರ್ನಿ ಜನರಲ್ ಅಂತ ಹೇಳ್ತೀವಲ್ಲ, ಸೊ ಇವರು ಈ ಒಂದು ಸಂಸತ್ತಿನಲ್ಲಿ ಭಾಗವಹಿಸ್ಕೋಬೋದು. ನೆಕ್ಸ್ಟು ಭಾರತೀಯ ಸಂವಿಧಾನ 44ನೇ ವಿಧಿಯು ಇದಕ್ಕೆ ಸಂಬಂಧಿಸಿದೆ. ಸಮಾನ ನಾಗರಿಕತೆ ಸಂಹಿತೆಗೆ ಬಂದು 44ನೇ ವಿಧಿಯ ಹೇಳುತ್ತೆ. ನೆಕ್ಸ್ಟು ಯಾವ ವಿಧಿಯು ಭಾರತೀಯ ಸಂವಿಧಾನದ ಹೃದಯ ಮತ್ತು ಆತ್ಮ ಆಗಿರುತ್ತದೆ? ಸೊ ನೋಡಿ ಇಲ್ಲಿ ಹೃದಯ ಮತ್ತು ಆತ್ಮ. ಫಸ್ಟು ಭಾರತೀಯ ಸಂವಿಧಾನದಲ್ಲಿ ಹೃದಯ ಮತ್ತು ಆತ್ಮ ಯಾವುದು ಅಂತ ಹೇಳೋದಾದ್ರಲ್ಲಿ ಸಂವಿಧಾನಬದ್ಧ ಪರಿಹಾರ ಹಕ್ಕು ಅಂತ ಏನು ಹೇಳ್ತೀವಿ, ಹಕ್ಕುಗಳಲ್ಲಿ ಬರ್ತಾವಲ್ಲ. ಸೊ ಪರಿಹಾರಬದ್ಧ ಸಂವಿಧಾನದ ಹಕ್ಕು, ಆ ಒಂದು ಹಕ್ಕನ್ನು ಭಾರತೀಯ ಸಂವಿಧಾನದ ಹೃದಯ ಮತ್ತು ಆತ್ಮ ಆಗಿರುತ್ತದೆ ಅಂತ ಹೇಳ್ತೀವಿ. ಸೊ ಆ ಒಂದು ವಿಧಿ ಬಂದು 32ನೇ ವಿಧಿಯಾಗಿರುತ್ತೆ. ನೆಕ್ಸ್ಟು ದಕ್ಷಿಣ ಆಫ್ರಿಕಾದಿಂದ ಮರಳಿದ ನಂತರ ಗಾಂಧೀಜಿಯವರು ಪ್ರಥಮ ಯಶಸ್ವಿ ಸತ್ಯಾಗ್ರಹ ಇದಾಗಿತ್ತು. ಚಂಪಾರಣ್ಯ ಸತ್ಯಾಗ್ರಹ ಬಂದು ದಕ್ಷಿಣ ಆಫ್ರಿಕಾದಿಂದ ಮರಳಿದ ನಂತರ ಗಾಂಧೀಜಿಯವರು ಪ್ರಥಮವಾಗಿ ಮಾಡಿದಂಥ ಒಂದು ಸತ್ಯಾಗ್ರಹ. ನೆಕ್ಸ್ಟು ಸರ್ವೋಚ್ಚ ನ್ಯಾಯಾಲಯವು DK ಬಸು ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ ಪ್ರಕರಣಗಳಲ್ಲಿ ಕೆಳಗಿನದಕ್ಕೆ ಸಂಬಂಧಿಸಿದಂತೆ ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿತು. ಪರಿಸರ ಸಂರಕ್ಷಣೆ, ದಸ್ತಗಿರಿ ಸಂದರ್ಭಗಳಲ್ಲಿ ಅನುಸರಿಸಬೇಕಾದ ನಿಯಮಗಳು, ಶಿಶು ಸಂರಕ್ಷಣೆ, ಮಹಿಳೆಯರ ಹಕ್ಕುಗಳು. ಸೊ ಇದಕ್ಕೆ ಬಂದು ದಸ್ತಗಿರಿ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಾವಳಿಗಳು, ಇದು ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 1929ರ ಭಾರತೀಯ ಕಾಂಗ್ರೆಸ್ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? 1929ರ ಭಾರತೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನವನ್ನು ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಅಂತ ಅಂದರೆ ಜವಾಹರ್ಲಾಲ್ ನೆಹರು ಅವರು. ಓಕೆ, ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ಹಸಿರುಮನೆ ಅನಿಲ ಆಗಿರುವುದಿಲ್ಲ? ಹಸಿರುಮನೆ ಪರಿಣಾಮ ಅಥವಾ ಹಸಿರುಮನೆ ಅನಿಲ ಆಗಿರುವುದಿಲ್ಲ. ಸೊ ಇದಕ್ಕೆ ಆನ್ಸರ್ ಬಂದು ಜಲಜನಕ. ನೆಕ್ಸ್ಟು ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತದಲ್ಲಿ GST ಜಾರಿಗೆ ಕಾರಣವಾಯಿತು? ಸೊ ನೋಡಿ ಇಲ್ಲಿ ಯಾವ ತಿದ್ದುಪಡಿ ಅಂತ ಹೇಳಿದರೆ ಟೋಟಲ್ ಆಗಿ 100, 105, 110, 101 ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ 105 ಮತ್ತು 110 ತಿದ್ದುಪಡಿಗಳೇ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥ 2 ಲೈನ್ಸನ್ನು ನಾವು ಚೂಸ್ ಮಾಡೋದಾದರೆ 100ನೇ ತಿದ್ದುಪಡಿ ಬಂದು
ಬಾಂಗ್ಲಾದೇಶದ ಕೆಲವು ಪ್ರದೇಶಗಳನ್ನು ಭಾರತಕ್ಕೆ ಸೇರಿಸಿಕೊಳ್ಳುವುದು. 100 ತಿದ್ದುಪಡಿ ಬಂದು ಬಾಂಗ್ಲಾದೇಶದ ಕೆಲವು ಪ್ರದೇಶಗಳನ್ನು ಭಾರತಕ್ಕೆ ಸೇರಿಸಿಕೊಳ್ಳುವುದಾಗಿರುತ್ತೆ. ಇನ್ನು ಉಳಿದಿರ್ತಕ್ಕಂಥ 101 ಬಂದು ಸರಕು ಮತ್ತು ಸೇವಾ ತೆರಿಗೆ ವಿಧೇಯಕಕ್ಕೆ ಸಂಬಂಧಿಸಿದಂಥ ಒಂದು ತಿದ್ದುಪಡಿಯಾಗಿರುತ್ತೆ ಅಥವಾ GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ನೆಕ್ಸ್ಟು ರೇಬಿಸ್ ರೋಗವು ಇದಾಗಿದೆ. ಸೊ ಇದು ಸಹ ಓದೋ ಇದರಲ್ಲಿ ಒಂದು ಕ್ವಶನ್ ಕೊಟ್ಟಿದ್ರು. ವೈರಲ್ಲು, ಬ್ಯಾಕ್ಟೀರಿಯಾ, ಫಂಗಲ್ಲು ಈ ಥರ ಒಂದು ಇದನ್ನು ಕೊಟ್ಟು 2020ನೇ ಕ್ವಶನ್ ಪೇಪರ್ 2 ಕ್ವಶನ್ ಕೊಟ್ಟಿದ್ರು. ಇದ್ರ ಮೇಲೆ ಒಂದು ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದರು ಮತ್ತು ವೈರಸ್ನಿಂದ ಬರ್ತಕ್ಕಂಥ ರೋಗ ಯಾವುದು ಅಂತ ಕೇಳಿದರು. ಸೊ ಇದರಲ್ಲಿ ರೇಬಿಸ್ ರೋಗವು ಇದಾಗಿದೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ನಾವು ಆನ್ಸರ್ನ ನೋಡೋದಾದರೆ ವೈರಸ್ನಿಂದ ಬರ್ತಕ್ಕಂಥ ಒಂದು ರೋಗ ಆಗಿರುತ್ತೆ ರೇಬಿಸ್ ಅಂತಕ್ಕಂಥದ್ದು. ಇದು ಬಂದು ರೈಬ್ಡೋವಿರಿಡೆ ಅಂತಕ್ಕಂಥ ಒಂದು ವೈರಸ್ನಿಂದ ಬರ್ತಕ್ಕಂಥ ಒಂದು ರೇಬಿಸ್ ಕಾಯಿಲೆ. ಅತಿಬೇದಿಯ ಶಮನಕ್ಕೆ ಬಳಸಲಾಗುವ ORSನ ಪೂರ್ಣ ಹೆಸರೇನು? ORS ಮೀನ್ಸ್ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಆಗಿರುತ್ತೆ. ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ಜಗತ್ತಿನ 2ನೇ ಅತ್ಯಂತ ಜನಸಂಖ್ಯೆಯುಳ್ಳ ದೇಶವಾಗಿದೆ? ಸೊ ಆಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಮೊದಲನೇ ಬಂದು ಚೀನಾ, 2ನೇದು ಬಂದು ಭಾರತ ಆಗಿರುತ್ತೆ. ನೆಕ್ಸ್ಟು ಲಿಂಗಾನುಪಾತದಲ್ಲಿ ಯಾವ ರಾಜ್ಯವು ಪ್ರಥಮ ಎಂದು ಪರಿಗಣಿಸಲ್ಪಟ್ಟಿದೆ? ಸೊ ಲಿಂಗಾನುಪಾತ ಕೇರಳ, ಮಣಿಪುರ, ನೆಕ್ಸ್ಟು ಮಿಜೋರಾಂ, ಪಂಜಾಬ್. ಸೊ ನೋಡಿ ಇಲ್ಲಿ ಫಸ್ಟಿಗೆ ನಾವು ಯಾವುದ್ಯಾವುದು ಎಷ್ಟು ಅಂತ ನೋಡ್ಕೊಳ್ಳೋದ್ರೆ ಕೇರಳ ಬಂದು 1084 ಇದೆ ಈ ಇದಕ್ಕೆ 2011ಕ್ಕೆ 1084. ನೆಕ್ಸ್ಟು ಮಣಿಪುರ ಮಣಿಪುರ ಬಂದು 987. ನೆಕ್ಸ್ಟು ಮಿಜೋರಾಂ ಬಂದು 975. ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಪಂಜಾಬ್. ಸೊ ನೆಕ್ಸ್ಟ್ ಪಂಜಾಬ್ ಬಂದು 893. ಸೊ ಈಗ ಟೋಟಲಾಗಿ ನಾವು ನೋಡೋದಾದರೆ ಲಿಂಗಾನುಪಾತ ಬಂದು ಕೇರಳದಲ್ಲಿ ಜಾಸ್ತಿ ಇದೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದು ಕೇರಳ ಆಗಿರುತ್ತೆ 1084. ಇದು 2021ರ ಜನಗಣತಿಯ ಪ್ರಕಾರ. ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ಪರಮಾಣ್ವಕ ಖನಿಜ ಆಗಿರುವುದಿಲ್ಲ? ಯುರೇನಿಯಂ, ಥೋರಿಯಂ, ಲಿಥಿಯಂ. ಸೊ ಲಾಸ್ಟ್ ಬಂದು ಕಯಾನೈಟ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ಈ ಕಯಾನೈಟ್ ಅಂತಕ್ಕಂಥದ್ದು ಒಂದು ಪರಮಾಣು ಖನಿಜ ಆಗಿರೋದಿಲ್ಲ. ನೆಕ್ಸ್ಟು ಕುಡುಂಕುಲಂ ಪ್ರಾಜೆಕ್ಟ್ ಕೆಳಗಿನ ರಾಷ್ಟ್ರ ನೆರವಿನೊಂದಿಗೆ ಅಭಿವೃದ್ಧಿಪಡಿಸಲಾಯಿತು. ರಷ್ಯಾ ಮತ್ತು ಭಾರತ. ಸೊ ರಷ್ಯಾದ ಒಂದು ನೆರವಿನೊಂದಿಗೆ ಈ ಕುಡುಂಕುಲಂ ಪ್ರಾಜೆಕ್ಟನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ನೆಕ್ಸ್ಟ್ ಕೆಳಗಿನ ಜಿಲ್ಲೆಗಳು ಯಾವುದು ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುತ್ತದೆ? ದಾವಣಗೆರೆ, ಬಿಜಾಪುರ, ಬಳ್ಳಾರಿ ಮತ್ತು ತುಮಕೂರು. ಸೊ ಇಲ್ಲಿ ನಾವು ಫಸ್ಟಿಗೆ ದಾವಣಗೆರೆ ನಾವು ನೋಡೋದಾದರೆ ಇಲ್ಲಿ ಬಂದಿರತಕ್ಕಂಥ ಒಟ್ಟು ಜನಸಂಖ್ಯೆ ಬಂದು ದಾವಣಗೆರೆಯಲ್ಲಿ 19 ಲಕ್ಷ ಅಂತ ಅಂದ್ಕೊಳ್ಳೋಣ. 19 ಲಕ್ಷ. ಸೊ 19,46,905. ನೆಕ್ಸ್ಟು ಬಿಜಾಪುರ ನೋಡಿದ್ರೆ 21,75. ನೆಕ್ಸ್ಟು ಬಳ್ಳಾರಿ ಬಂದು 25,32. ನೆಕ್ಸ್ಟು ತುಮಕೂರು ಬಂದು 26,81. ಸೊ ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಬಂದು ತುಮಕೂರು 26,81,449. ಯಾರು ದೆಹಲಿಯ ಚಕ್ರವರ್ತಿಯಾಗಿದ್ದನು?
ಸೊ ದೆಹಲಿಯ ಚಕ್ರವರ್ತಿ ಅಹಮದ್ ಶಾ, ಶಾ ಆಲಂ 2, ಅಕ್ಬರ್ ಶಾ 2. ಸೊ ಆನ್ಸರ್ ಇದಕ್ಕೆ ಬಂದು ಅಕ್ಬರ್ ಶಾ ಇದು ಸರ್. ನಾಗರಿಕ ಸೇವೆಗಳಿಗೆ ಪ್ರವೇಶಕ್ಕೆ ಪರೀಕ್ಷೆ ಪದ್ಧತಿಯನ್ನು ವರ್ಷದಲ್ಲಿ ಜಾರಿಗೆ ತರಾಯಿತು ಅಂದರೆ UPSC ಎಕ್ಸಾಮ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಪ್ರಥಮವಾಗಿ ತಂದಂತಹ ಯಾವಾಗ ಅಂತ ಅಂದರೆ 1853ರಲ್ಲಿ. ಸೌರವ್ಯೂಹದಲ್ಲಿ ಅತಿ ಚಿಕ್ಕ ಗ್ರಹ ಯಾವುದು? ಬುಧ ಅತ್ಯಂತ ಚಿಕ್ಕ ಗ್ರಹವಾಗಿರುತ್ತೆ. ಈಸ್ಟ್ ಇಂಡಿಯಾ ಅಸೋಸಿಯೇಷನ್ನ ಸ್ಥಾಪಕರು ಯಾರಾಗಿದ್ದರು? ಈಸ್ಟ್ ಇಂಡಿಯಾ ಬಂದು ದಾದಾಬಾಯಿ ನವರೋಜಿಯವರು. ನೆಕ್ಸ್ಟು ಕೆಳಗಿನ ಹೆಸರಿಸಿದ ನೇತಾರರಲ್ಲಿ ಯಾರು 1920ರಲ್ಲಿ ಅಸಹಕಾರ ಚಳುವಳಿಯು ಪ್ರಾರಂಭಿಸಲ್ಪಟ್ಟ ದಿನದಂದು ನಿಧನವನ್ನು ಹೊಂದುತ್ತಾರೆ? ಸೊ ಬಾಲಗಂಗಾಧರ ತಿಲಕ್ ಅವರು. ಲಕ್ನೋ ಒಪ್ಪಂದವು ಇವರ ನಡುವೆ ನಿರ್ಣಯಿಸಲ್ಪಟ್ಟಿತು. ಲಕ್ನೋ ಒಪ್ಪಂದ ಬಂದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗರಲ್ಲಿ ನಡೆದಂಥ ಒಂದು ಒಪ್ಪಂದ ಆಗಿರುತ್ತೆ. ನೆಕ್ಸ್ಟು ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಡ್ಯಾಶ್ ಅವಧಿಯನ್ನು ಒಂದು ಸಾಮೂಹಿಕ ಕ್ರಾಂತಿಯ ಯುಗವಾಗಿ ಪರಿಗಣಿಸಲ್ಪಡುತ್ತದೆ. 1920ರಿಂದ 1947. ಸೊ ಭಾರತದ ಸಂವಿಧಾನದ ಇತಿಹಾಸದಲ್ಲಿ ಕೆಳಗಿನ ಬೆಳವಣಿಗೆಗಳ ಸರಿಯಾದ ಕ್ರಮಾನುಗತಿ ಯಾವುದು? ಕ್ಯಾಬಿನೆಟ್ ಮಿಷನ್ ಪ್ಲಾನು, ಮಿಂಟೋ ಮಾರ್ಲೆ ವರದಿ, ಮಾಂಟೆಗೊ ಚೆಮ್ಸ್ಫೋರ್ಡ್ ವರದಿ, ಸೈಮನ್ ಆಯೋಗ ವರದಿ. ನೋಡಿ ಇಲ್ಲಿ ಕ್ಯಾಬಿನೆಟ್ ಮಿಷನ್ ಬಂತಕ್ಕಂಥದ್ದು 1946ರಲ್ಲಿ ಬರುತ್ತೆ. ನೆಕ್ಸ್ಟ್ ಮಿಂಟೋ ಮಾರ್ಲೆ ವರದಿ ಅಂತಕ್ಕಂಥದ್ದು, ಮಿಂಟೋ ಮಾರ್ಲೆ ಚಳುವಳಿ ಅಂತಕ್ಕಂಥದ್ದು 1909ರಲ್ಲಿ ಬರುತ್ತೆ. 1909ರಲ್ಲಿ. ನೆಕ್ಸ್ಟು ಈ ಒಂದು ಮಿಂಟೋ ಮಾರ್ಲೆ ಚಳುವಳಿಯ ಇದರಲ್ಲೇ 1916ರಲ್ಲಿ ಹನಿ ಬೆಸೆಂಟ್ ಅವರು ಹೋಮ್ ರೂಲ್ ಚಳುವಳಿಯನ್ನು ಸಹ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಮಾಂಟೆಗೊ ಚೆಮ್ಸ್ಫೋರ್ಡ್ ಬಂದು 1919. ನೆಕ್ಸ್ಟ್ ಸೈಮನ್ ಆಯೋಗ ವರದಿ ಬಂದು 1926-27. 1926 ಅಥವಾ 27ರಲ್ಲಿ ನಡೀತಕ್ಕಂಥ ಒಂದು ಆಯೋಗ. ಸೊ ಹಾಗಾಗಿ ಇದರ ಪ್ರಕಾರ ನೋಡೋದಾದರೆ ಫಸ್ಟ್ಗೆ ಬರ್ತಕ್ಕಂಥದ್ದು 1901 ಮಿಂಟೋ ಮಾರ್ಲೆ 2. ಸೊ ಆನ್ಸರ್ ಇದಿದೆ ನೋಡಿ, ಇದ್ಯಾವುದೂ ಇಲ್ಲ. 2. ನೆಕ್ಸ್ಟ್ 3, 4, 1. ಮಿಂಟೋ ಮಾರ್ಲೆ ವರದಿ, ಮಾಂಟೆಗೊ ಚೆಮ್ಸ್ಫೋರ್ಡ್ ವರದಿ, ಸೈಮನ್ ಆಯೋಗ ವರದಿ. ಹೊರಡಿಸಬಹುದಾದ ರಿಟ್ಗಳ ಸಂಖ್ಯೆ ಎಷ್ಟು? ಆನ್ಸರ್ ಬಂದು 5 ರಿಟ್ಗಳನ್ನು ಹೊರಡಿಸಬಹುದು. ನೆಕ್ಸ್ಟು ಸೆಷಲ್ಸ್ ದ್ವೀಪವು ಇಲ್ಲಿದೆ. ಸೆಷಲ್ಸ್ ದ್ವೀಪ ಅಂತಕ್ಕಂಥದ್ದು ಯಾವ ಒಂದು ಇದರಲ್ಲಿ ಕಂಡುಬರುತ್ತೆ ಓಷನ್ ಅಂತ ಹೇಳಿದ್ರೆ ಇಂಡಿಯನ್ ಓಷನ್, ಇಲ್ಲಿ ಈ ಸೆಷಲ್ಸ್ ದ್ವೀಪ ಕಂಡುಬರುತ್ತೆ. ಸೆಷಲ್ಸ್ ದ್ವೀಪ. ತೈಲ ಮತ್ತು ನೈಸರ್ಗಿಕ ಅನಿಲ ಆಯೋಗ ಇದರ ಪ್ರಧಾನ ಕಚೇರಿ ಇಲ್ಲಿದೆ. ತೈಲ ಮತ್ತು ನೈಸರ್ಗಿಕ ಅನಿಲ ಆಯೋಗ ಇದರ ಒಂದು ಪ್ರಧಾನ ಕಚೇರಿ ಬಂದು ಡೆಹ್ರಾಡೂನ್. ನೆಕ್ಸ್ಟು ನೊಬೆಲ್ ಪಾರಿತೋಷಿಕವನ್ನು ಪ್ರಥಮ ಬಾರಿಗೆ ಈ ವರ್ಷ ನೀಡಲಾಯಿತು 1901ರಲ್ಲಿ. ನೊಬೆಲ್ ಪಾರಿತೋಷಿಕವನ್ನು 1901ರಲ್ಲಿ ಒಟ್ಟು 5 ಕ್ಷೇತ್ರಗಳಿಗೆ ನೀಡ್ತಾರೆ. ಯಾವುದ್ಯಾವುದು ಅಂತ ಹೇಳಿದರೆ ಫಸ್ಟು ಸಾಹಿತ್ಯ, ಶಾಂತಿ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ವೈದ್ಯಕೀಯ. ಶಾಂತಿ, ಸಾಹಿತ್ಯ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ವೈದ್ಯಕೀಯ 5 ಕ್ಷೇತ್ರಗಳೇನು ಇರ್ತಾರೆ. ಸೊ ಮೊಟ್ಟ ಮೊದಲಿಗೆ 1901ರಲ್ಲಿ ನೊಬೆಲ್ ಅಂತಕ್ಕಂಥ ಅವರ ಹೆಸರಲ್ಲಿ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ನೆಕ್ಸ್ಟು ಭಾರತ ರತ್ನ ನೀಡಲ್ಪಟ್ಟ ಇವರು ವಿದೇಶಿಯರು ಇವರಾಗಿದ್ದಾರೆ. ಸೊ ಭಾರತ ರತ್ನವನ್ನು ನೀಡಿರ್ತಕ್ಕಂಥವ್ರು ಇವರಲ್ಲಿ ನೆಲ್ಸನ್ ಮಂಡೇಲಾ ಮತ್ತು ಅಬ್ದುಲ್ ಗಫರ್ ಖಾನ್. ಸೊ ಇದು 2020 ಲಾಸ್ಟ್ ಕ್ವಶನ್ ರಿಪೀಟ್ ಆಗಿದೆ. ಭಾರತ ರತ್ನವನ್ನು ಪಡೆದಂತಹ ಮೊದಲ ವಿದೇಶಿಯ ಯಾರು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದರಲ್ಲೂ ಸಹ ಕೇಳಿದ್ದಾರೆ ನೋಡಿ, 2 ವಿದೇಶಿಯರು ಕೇಳಿದ್ದಾರೆ. ಸೊ ಫಸ್ಟು ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವ್ರಿಗೆ ಫಸ್ಟ್ ಒಂದು ಭಾರತ ರತ್ನ ಸಿಗುತ್ತೆ. ನೆಕ್ಸ್ಟ್ ಮಂಡೇಲಾ ಮತ್ತು ಇಬ್ರಿಗೂ ಸಹ ಇಲ್ಲಿ 2 ಕೇಳಿದ್ರಿಂದ 2 ಕೊಟ್ಟಿದ್ದಾರೆ. ಬಟ್ ಫಸ್ಟ್ ಸಿಕ್ಕಂತಕ್ಕಂಥದ್ದು ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವ್ರಿಗೆ. ಇದು 2020ರಲ್ಲೂ ಸಹ ಕ್ವಶನ್ನು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ನು. ನೆಕ್ಸ್ಟು ಭಾರತ ಪ್ರಥಮ ಮಹಿಳಾ ನ್ಯಾಯಾಧೀಶರು ಯಾರು? ಲೀಲಾ ಸೇಠ್, ಫಾತಿಮಾ ಬೀವಿ, ಅನ್ನಾ ಚಾಂಡಿ, ಸುಜಾತ. ಸೊ ಅನ್ನಾ ಚಾಂಡಿ ಅಂತಕ್ಕಂಥವ್ರು ಭಾರತದ ಪ್ರಥಮ ಮಹಿಳಾ ನ್ಯಾಯಾಧೀಶರಾಗಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಫಾತಿಮಾ ಬೀವಿ ಅಂತ ಅಂದ್ಕೊಂಡಿರ್ತಾರೆ. ಇವರು ಈಗ ರೀಸೆಂಟಾಗಿ ನವೆಂಬರಲ್ಲಿ ನಿಧನವನ್ನು ಹೊಂದ್ತಾರೆ. ಇವರು ಬಂದು ಫಾತಿಮಾ ಬೀವಿ ಅಂತಕ್ಕಂಥವ್ರು ಕ್ರೈಸ್ಟರಲ್ಲಿ ಅಥವಾ ಕ್ರಿಶ್ಚಿಯನ್ನಲ್ಲಿ ಮೊದಲ ಒಬ್ಬರು ಮುಸ್ಲಿಮರಲ್ಲಿ ಮೊದಲ
ಒಬ್ಬರು ಮಹಿಳೆ ಆಗಿರ್ತಾರೆ ಮತ್ತು ಇಡೀ ಏಷ್ಯಾದಲ್ಲೇ ಪ್ರಥಮವಾಗಿ ನ್ಯಾಯಾಧೀಶರಾಗ್ತಕ್ಕಂಥದ್ದು ಈ ಫಾತಿಮಾ ಬೀವಿ. ಬಟ್ ಭಾರತದ ಪ್ರಥಮ ಮಹಿಳಾ ನ್ಯಾಯಾಧೀಶರು ಯಾರಂತ ಅಂದರೆ ಅನ್ನಾ ಚಂಡಿ ಅಂತಕ್ಕಂಥವ್ರು ಈ ಭಾರತದ ಪ್ರಥಮ ಮಹಿಳಾ ನ್ಯಾಯಾಧೀಶರಾಗಿರ್ತಾರೆ. ನೆಕ್ಸ್ಟ್ ಭಾರತೀಯ ವಿಜ್ಞಾನ ಸಂಸ್ಥೆಯು ಯಾವಾಗ ಸ್ಥಾಪಿಸಲ್ಪಟ್ಟಿತು? ಆನ್ಸರು 1909ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆಯಾಯಿತು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಲ್ಲಿ ತುಂಬ ಪ್ಲೇಸ್ಗಳನ್ನು ಕೇಳಿದ್ದಾರೆ ಇಲ್ಲಿ. ಸೊ 73ನೇ ಕ್ವೆಶ್ಚನ್ ಬಂದು ಅಂತಾರಾಷ್ಟ್ರೀಯ ನ್ಯಾಯಿಕ ನ್ಯಾಯಾಲಯ ಎಲ್ಲಿದೆ? ಸೊ ಆನ್ಸರ್ ಬಂದಿದ್ದಕ್ಕೆ ಹೇಗ್. ನೆಕ್ಸ್ಟ್ ಮಾನವ ದೇಹದಲ್ಲಿರುವ ಎಲುಬುಗಳ ಸಂಖ್ಯೆ ಎಷ್ಟು? 206. ಮಕ್ಕಳಲ್ಲಿ ಕಂಡುಬರೋದು 300ಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ, ಬಟ್ ವಯಸ್ಕರಲ್ಲಿ ಕಂಡುಬರೋದು 206. ನೆಕ್ಸ್ಟು ಭಾರತ ಸಂವಿಧಾನದ 10ನೇ ಅನುಬಂಧವು ಇದರೊಂದಿಗೆ ವ್ಯವಹರಿಸುತ್ತದೆ. 10ನೇ ಅನುಬಂಧವು ಇದರೊಂದಿಗೆ ವ್ಯವಹರಿಸುತ್ತದೆ. ಪಕ್ಷಾಂತರ ಕಾರಣಗಳಿಂದ ಅನರ್ಹತೆ, ಭಾಷೆಗಳು, ಶಪಥ ಗ್ರಹಣದ ನಮೂನೆಗಳು, ರಾಜ್ಯಗಳು. ಸೊ 10ನೇ ಅನುಬಂಧವೆಂದು ಪಕ್ಷಾಂತರ ಕಾರಣಗಳಿಂದ ಅನರ್ಹತೆ. ನೆಕ್ಸ್ಟು ಕೆಳಗಿನ ಗ್ರಹಗಳಲ್ಲಿ ಯಾವುದು ಚಂದ್ರನನ್ನು ಹೊಂದಿರುವುದಿಲ್ಲ? ಕೆಳಗಿನ ಗ್ರಹಗಳಲ್ಲಿ ಯಾವುದು ಚಂದ್ರನನ್ನು ಹೊಂದಿರುತ್ತದೆ? ಇದೊಂಥರ ಕ್ವಶನ್ ಡಿಫ್ರೆಂಟ್ ಆಗಿದೆ. ಸೊ ಇದಕ್ಕೆ ಆನ್ಸರ್ ಬಂದು ಬುಧ ಮತ್ತು ಶುಕ್ರ. ದ್ರೋಣಾಚಾರ್ಯ ಪ್ರಶಸ್ತಿ ಇದರೊಂದಿಗೆ ನಂಟನ್ನು ಹೊಂದಿದೆ. ಸೊ ಆಲ್ಮೋಸ್ಟ್ ಆ ದ್ರೋಣಾಚಾರ್ಯ ಪ್ರಶಸ್ತಿ ಬಂದು ಕ್ರೀಡಾ ತರಬೇತಿದಾರರಿಗೆ. ಭಾರತದಲ್ಲಿ ರಾಜ್ಯಗಳ ಕಾನೂನು ಸಲಹೆಗಾರರನ್ನು ಹೀಗೆಂದು ಕರೆಯುತ್ತಾರೆ. ಭಾರತದಲ್ಲಿ ರಾಜ್ಯಗಳ ಕಾನೂನು ಸಲಹೆಗಾರರನ್ನು ಹೀಗೆಂದು ಕರೆಯುತ್ತಾರೆ. ಆಲ್ಮೋಸ್ಟ್ ಅಡ್ವೊಕೇಟ್ ಜನರಲ್. ನೆಕ್ಸ್ಟ್ ಕ್ವೆಶನು, ಕೆಳಗಿನ ರಿಟ್ಗಳಲ್ಲಿ ಯಾವುದು ಕಾನೂನು ಬಾಹಿರ ಬಂಧನದೊಂದಿಗೆ ವ್ಯವಹರಿಸುತ್ತದೆ? ಕಾನೂನು ಬಾಹಿರ ಬಂಧನದೊಂದಿಗೆ ವ್ಯವಹರಿಸುತ್ತದೆ. ಒಟ್ಟು ಇದರಲ್ಲಿ ಬಂದು ನಮಗೆ ಬಂದಿ ಪ್ರತ್ಯಕ್ಷೀಕರಣ ಅಂತ ಒಂದು ಬರುತ್ತೆ. ನೆಕ್ಸ್ಟ್ ಮ್ಯಾಂಡಮಸ್ ಅಥವಾ ಪರಮಾದೇಶ ಅಂತಕ್ಕಂಥದ್ದು ಬರುತ್ತೆ. ನಿಷೇಧಾಜ್ಞೆ ಅಥವಾ ಪ್ರೋಹೈಬಿಷನ್ ಅಂತಕ್ಕಂಥದ್ದು ಬರುತ್ತೆ. ನೆಕ್ಸ್ಟು ಉತ್ಪ್ರೇಕ್ಷಣಾಲೇಖ ಅಥವಾ ಸರ್ಶಿಯೋರರಿ ಅಂತಕ್ಕಂಥದ್ದು ಬರುತ್ತೆ. ನೆಕ್ಸ್ಟು ಪೃಚ್ಛಾಲೇಖ ಅಥವಾ ಕೋವಾರೆಂಟು. ಒಟ್ಟು 5 ರಿಟ್ಗಳು ಬರುತ್ತೆ. ಸೊ ಇದರಲ್ಲಿ ನಾವು ಕೆಳಗಿನಲ್ಲಿ ಯಾವುದು ಕಾನೂನು ಬಾಹಿರ ಬಂಧನದೊಂದಿಗೆ ವ್ಯವಹರಿಸುತ್ತದೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಮ್ಯಾಂಡಮೋಸ್ ಅಂದರೆ ಏನು ಅಂತ ನಾವು ನೋಡೋದಾದರೆ, ಯಾವುದೇ ಸರ್ಕಾರಿ ಸಂಸ್ಥೆ ಅಥವಾ ಅಧಿಕಾರಿ ಮಾಡಬೇಕಾದಂಥ ಕರ್ತವ್ಯವನ್ನು ಸರಿಯಾಗಿ ಮಾಡದಿದ್ದರೆ ಈ ಒಂದು ನ್ಯಾಯಾಲಯವು ಆಜ್ಞಾಪಿಸುತ್ತದೆ. ಅಂದರೆ ಯಾವುದೇ ಸರ್ಕಾರಿ ಸಂಸ್ಥೆ ಅಥವಾ ಅಧಿಕಾರಿ ಮಾಡಬೇಕಾದಂತಹ ಒಂದು ಕೆಲಸವನ್ನು ಅಥವಾ ಸರಿಯಾಗಿ ಮಾಡದಿದ್ದರೆ ನ್ಯಾಯಾಲಯ ಬಂದು ಇದಕ್ಕೆ ಆಜ್ಞೆಯನ್ನು ಮಾಡುತ್ತೆ. ನೆಕ್ಸ್ಟು ಸರ್ಶಿಯೋರರಿ ಅಂತಕ್ಕಂಥದ್ದು ಏನಂತ ಹೇಳಿದರೆ, ಕೆಳಗಿನ ನ್ಯಾಯಾಲಯವು ತೀರ್ಮಾನಿಸಿದ ದಾಖಲೆಗಳನ್ನು ಅಥವಾ ದಾವೆಯನ್ನು ಪರಿಶೀಲಿಸುವುದಕ್ಕೆ ಮೇಲ ನ್ಯಾಯಾಲಯವು ನೀಡುವಂಥ ಆಜ್ಞೆ. ಸೊ ಹಾಗಾಗಿ ಇದು ಬರೋದಿಲ್ಲ. ಆಯಿತಾ. ನೆಕ್ಸ್ಟು ಹೇಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು ಅಂದರೆ ಏನಂತ ಅಂದರೆ, ಯಾವುದೇ ವ್ಯಕ್ತಿಯು ಬಂಧನಕ್ಕೊಳಗಾದಾಗ ಆ ವ್ಯಕ್ತಿಯ ಸಂಬಂಧಿಕರು ಅಥವಾ ಬೇರೆ ಯಾರಾದರೂ ಸಹ ನ್ಯಾಯಾಲಯದ ಮೊರೆ ಹೋದಾಗ ಆ ನ್ಯಾಯಾಲಯವು 24 ಗಂಟೆಯೊಳಗೆ ಬಂಧನಕ್ಕೊಳಗಾದ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಎಂದು ಪೊಲೀಸರಿಗೆ ನೀಡುವಂಥ ಆಜ್ಞೆ ಹೇಬಿಯಸ್ ಕಾರ್ಪಸ್ ಆಗಿರುತ್ತೆ. ಸೊ ನೆಕ್ಸ್ಟು ಕೋವಾರೆಂಟ್ ಬಂದು ಯಾವುದೇ ವ್ಯಕ್ತಿಯು ಅಕ್ರಮವಾಗಿ ಸರ್ಕಾರದ ಹುದ್ದೆಯನ್ನು ಪಡೆದಾಗ ಆತನು ಯಾರ ಪ್ರಭಾವದಿಂದ ಇಲ್ಲವೇ ಯಾವ ಅಧಿಕಾರ ಬಲದಿಂದ ಹುದ್ದೆಯನ್ನು ಆಕ್ರಮಿಸುತ್ತಾನೋ ಎಂದು ಪ್ರಶ್ನೆಯನ್ನು ಮಾಡುವ ಆಜ್ಞೆ ನ್ಯಾಯಾಲಯ ವಿಧಿಸುತ್ತೆ. ಸೊ ಇದೆಲ್ಲ ಆಲ್ಮೋಸ್ಟ್ ಆಲ್ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಒಂದು ರಿಟ್ಗಳೇ ಆಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದು ಹೇಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು ಈ ಒಂದು ಕಾನೂನು ಬಾಹಿರ ಬಂಧನದೊಂದಿಗೆ ವ್ಯವಹರಿಸುತ್ತೆ ಅಂತ ಹೇಳಿದ್ದಾರೆ. ಸೊ ಏನಂತ ಅಂದರೆ ಹೇಬಿಯಸ್ ಕಾರ್ಪಸ್ ಅಂತಂದರೆ 24 ಗಂಟೆಯೊಳಗೆ ಅಂತ ಅಂದರೆ ಯಾವುದೇ ವ್ಯಕ್ತಿಯು ಬಂಧನಕ್ಕೊಳಗಾದಾಗ ಆ ವ್ಯಕ್ತಿಯು ಸಂಬಂಧೀಕರಿಸಲು ಅಥವಾ ಬೇರೆ ಯಾರಾದರೂ ಸಹ ನ್ಯಾಯಾಲಯದ ಮೊರೆ ಹೋದಾಗ 24 ಗಂಟೆಯೊಳಗೆ ಬಂಧನಕ್ಕೊಳಗಾದ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಎಂದು ಪೊಲೀಸರಿಗೆ ನೀಡುವಂತಹ ಆಜ್ಞೆ ಹೇಬಿಯಸ್ ಕಾರ್ಪಸ್ ಅಂತ ಹೇಳ್ತಾರೆ. ಈ ಒಂದು ಆನ್ಸರು ಸಹ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟು ಭಾರತೀಯ ಸಂವಿಧಾನದಲ್ಲಿ ಈ ಕೆಳಗಿನಲ್ಲಿ ಯಾವುದೋ ಒಂದು ಮೂಲಭೂತ ಹಕ್ಕು ಆಗಿರುವುದಿಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸಮಾನತೆ ಹಕ್ಕು, ವಾಕ್ ಹಕ್ಕು, ಸ್ವಾತಂತ್ರ್ಯ ಹಕ್ಕು ಎಲ್ಲ ಇರುತ್ತೆ. ಆಸ್ತಿ ಹಕ್ಕು ಇರೋದಿಲ್ಲ. ಸೊ ಹಾಗಾಗಿ ಆನ್ಸರ್ ಬಂದು ಆಸ್ತಿಯ ಹಕ್ಕಾಗಿರುತ್ತೆ. ನೆಕ್ಸ್ಟು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಯಾಗಲು ಓರ್ವ ಕನಿಷ್ಠ ಎಷ್ಟು ವರ್ಷಗಳು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರಬೇಕು? ಸೊ ಇದಕ್ಕೆ ಆನ್ಸರ್ ಬಂದು ನಮಗೆ 5 ವರ್ಷಗಳು.
ನೆಕ್ಸ್ಟು ಡಿಜಿಟಲ್ ವ್ಯವಸ್ಥೆಯಲ್ಲಿ ಅತ್ಯಂತ ಚಿಕ್ಕ ಘಟಕ ಇದಾಗಿದೆ. ಅತ್ಯಂತ ಚಿಕ್ಕ ಘಟಕ ಬೈಟು ಅಕ್ಷರಗಳು, ಬಿಟ್ ಶಬ್ದ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫಸ್ಟು ನಮಗೆ ಒಂದು ಡಿಜಿಟಲ್ ವ್ಯವಸ್ಥೆಯಲ್ಲಿ ಅತ್ಯಂತ ಚಿಕ್ಕ ಘಟಕ ಅನ್ನೋದಕ್ಕಿಂತ ಫಸ್ಟು ಒಂದು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ಬೈಟ್ ಅಂದ್ರೇನು, ಬಿಟ್ ಅಂದ್ರೇನು, ಅಥವಾ ಬೈಟ್ ಬಿಟ್ ನೋಡಿ. ಇಲ್ಲಿ ಬೈಟ್ ಅಂತಕ್ಕಂಥದ್ದು ಒಂದು ಬೈನರಿ ಡಿಜಿಟ್ಗೆ ಒಂದು ಬಿಟ್ ಅಂತಾರೆ. ಒಂದು ಬೈನರಿ ಡಿಜಿಟ್ಗೆ ಒಂದು ಬಿಟ್ ಅಂತಾರೆ. ನೆಕ್ಸ್ಟು 4 ಬಿಟ್ಸ್ಗೆ ಒಂದು ನಿಬ್ ಅಂತಾರೆ, ಒಂದು ನಿಬ್ಬಲ್ ಅಂತಾರೆ. ನೆಕ್ಸ್ಟು 8 ಬೈಟ್ಸ್ಗೆ ಒಂದು ಬೈಟ್, 8 ಬಿಟ್ಸ್ಗೆ ಒಂದು ಬೈಟ್. ಓಕೆನಾ? ಸೊ ಹಾಗಾಗಿ ಇಲ್ಲಿ ನಮಗೆ ಬೈಟ್ ದೊಡ್ಡ ಬಿಟ್ ದೊಡ್ಡ ಅಂತ ನೋಡಿದಾಗ ನಮಗೆ ಸೊ ಬಿಟ್ ಅಂತಕ್ಕಂಥದ್ದು ಚಿಕ್ಕದಾಗಿರುತ್ತೆ, ಬೈಟು ದೊಡ್ಡದಾಗಿರುತ್ತೆ. ಸೊ 8 ಬಿಟ್ಗೆ ಒಂದು ಬೈಟು. ಸೊ ಹಾಗಾಗಿ ಬಿಟ್ಟು ಚಿಕ್ಕದು. ನೆಕ್ಸ್ಟ್ ಬಾಕ್ರಾನಂಗಲ್ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಬಾಕ್ರಾನಂಗಲ್ ಯಾವ ನದಿಯ ಮೇಲೆ ಇದೆ ಅಂತ ಹೇಳೋದಾದರೆ ನಾವು ಸಟ್ಲೇಜ್ ನದಿಯ ಮೇಲಿದೆ. ಒಲಿಂಪಿಕ್ ಮೆಡಲನ್ನು ಜಯಿಸಿದ ಪ್ರಥಮ ಭಾರತೀಯ ಮಹಿಳೆ ಯಾರು? ಕರ್ಣಂ ಮಲ್ಲೇಶ್ವರಿ ಅವರು ಪ್ರಥಮವಾಗಿ ಒಲಿಂಪಿಕ್ ಮೆಡಲನ್ನು ಪಡೆದುಕೊಳ್ತಾರೆ. ಭಾರತೀಯ ಇತಿಹಾಸದಲ್ಲಿ ಆಗಸ್ಟ್ 9, 1925 ಈ ಕಾರಣಕ್ಕೆ ಪರಿಚಿತ. 1925ರಲ್ಲಿ ಏನು ನಡೀತು ಅಂತ ಹೇಳಿದ್ರೆ ಕಕೋರಿ ಟ್ರೈನ್ ದ ರೋಡೆ ಬಂದು ಆಗಸ್ಟ್ 9, 1925 ನಡೀತಕ್ಕಂಥದ್ದು. ಇಲ್ಲಿ ನೋಡಿರ್ಬೋದು ಚೌರಿ ಚೌರನೂ ಬರಲ್ಲ, ಜಲಿಯನ್ ವಾಲಾಬಾಗು ಬರಲ್ಲ, ಬಂಗಾಳನೂ ಬರಲ್ಲ. ಬಂಗಾಳ 1905, ಚೌರಿ ಚೌರ ಬಂದು 1922. ಸೊ ಹಾಗಾಗಿ ಇಲ್ಲಿ ಬರೋದು 1925 ಬಂದು ಕಕೋರಿ ಟ್ರೈನ್ ದ ರೋಡೆ. ಸೊ ಈ 3 ಅಲ್ಲ ಅಂದಮೇಲೆ ಆನ್ಸರ್ ಲಾಸ್ಟ್ ಅದೇ ಉಳುತ್ತಲ್ವ. ಭಾರತೀಯ ರೂಪಾಯಿಗೆ ಕರೆನ್ಸಿ ಚಿಹ್ನೆಯನ್ನು ಈ ವರ್ಷ ಚಲಾವಣೆಗೆ ತರಲಾಯಿತು. 2012ರಲ್ಲಿ ಭಾರತೀಯ ರೂಪಾಯಿಗೆ ಕರೆನ್ಸಿ ಚಿಹ್ನೆಯನ್ನು ತರಲಾಯಿತು. ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ಸಾಮಾಜಿಕ ಮಾಧ್ಯಮಗಳ ನಮೂನೆಯಾಗಿದೆ? ಸೊ ಆಲ್ಮೋಸ್ಟ್ ಫೇಸ್ಬುಕ್ಕು, ಲಿಂಕ್ಡ್ಇನ್, ಟ್ವಿಟರ್ ಎಲ್ಲ ಬಂದು ಮೇಲಿನ ಎಲ್ಲವುಗಳು ಸಹ ಸಾಮಾಜಿಕ ಮಾಧ್ಯಮನೇ ಆಗಿರುತ್ತೆ. ಕವಿರಾಜ ಮಾರ್ಗದ ಕರ್ತೃ ಯಾರು? ಆನ್ಸರ್ ಅಮೋಘ ವರ್ಷ 1. ಯಾವ ವರದಿಯನ್ನು ಆಧರಿಸಿ 1956ರಲ್ಲಿ ಕರ್ನಾಟಕವು ರೂಪುಗೊಂಡಿತು? ಫಜಲ್ ಅಲಿ ಸಮಿತಿಯಿಂದ ಈ ಒಂದು 1956ರಲ್ಲಿ ಕರ್ನಾಟಕ ರೂಪುಗೊಂಡಿತು. ಮುಳ್ಳಪೆರಿಯಾರ್ ಅಣೆಕಟ್ಟು ಈ ರಾಜ್ಯಗಳ ನಡುವೆ ವಿವಾದವಾದ ವಸ್ತುವಾಗಿದೆ. ಮುಳ್ಳಪೆರಿಯಾರ್ ಅಣೆಕಟ್ಟು ಅಂತಕ್ಕಂಥದ್ದು ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ. ಸೊ ಇದು ತಮಿಳುನಾಡು ಮತ್ತು ಕೇರಳಕ್ಕೆ ಸಂಬಂಧಪಟ್ಟಂಥ ಒಂದು ವಿವಾದವಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನಾವು ಹೋಗೋದಾದರೆ ಕಣಗಳ ಉಷ್ಣೀಯ ಚಲನೆಯಿಂದ ಉಂಟಾದ ಅಣುಗಳ ಅನಿಯಮಿತ ಚಲನೆಯನ್ನು ಏನೆನ್ನುತ್ತಾರೆ? ಸೊ ಇದು ಬಂದು ಬ್ರೌನಿಯನ್ ಚಲನೆ ಅಂತ ಹೇಳ್ತಾರೆ. ನೆಕ್ಸ್ಟು ಗಾಳಿಯಲ್ಲಿ ಧ್ವನಿ ಪ್ರಸರಣವಾಗುವ ಸಂಗತಿಯು ಇದಾಗಿದೆ. ಸಮತಾಪಿ ಪ್ರಕ್ರಿಯೆ, ಋತೋಷ್ಮ ರೇಖೆ ಪ್ರಕ್ರಿಯೆ, ಐಸೋಕೋರಿಕ್ ಪ್ರಕ್ರಿಯೆ, ಸಮವಾಯುಭಾರ ಸಂಯೋಜಕ ಪ್ರಕ್ರಿಯೆ. ಸೊ ಆನ್ಸರು ಋತುಷ್ಮ ರೇಖೆ ಪ್ರಕ್ರಿಯೆ, ಅಡಿಯಾಬೆಟಿಕ್ ಪ್ರೊಸೆಸ್. ಟೆಸ್ಲಾ ಎಂಬುದು ಇದರ ಘಟಕವಾಗಿದೆ. ಅಯಸ್ಕಾಂತೀಯ ಕ್ಷೇತ್ರ ಎಣಿಕೆ ಅಂದರೆ ವಿದ್ಯುತ್ ಕ್ಷೇತ್ರ ಬಂದು ವೋಲ್ಟ್ ಪರ್ ಮೀಟರ್, ವಿದ್ಯುತ್ ಹರಿವು ಒಂದು ವೋಲ್ಟಾ ಮೀಟರು, ಅಯಸ್ಕಾಂತೀಯ ಹರಿವು ಬಂದು ವೆಬರು, ಅಯಸ್ಕಾಂತೀಯ ಕ್ಷೇತ್ರ ಬಂದು ಟೆಸ್ಲಾ. ನೆಕ್ಸ್ಟ್ ಕೆಳನಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಆಗಿರುತ್ತದೆ? ಸೊ ರಾಸಾಯನಿಕ ಬದಲಾವಣೆ ನಕ್ಷತ್ರಗಳು ಮಿನುಗುವಿಕೆ, ನೀರಿನ ಕುದಿಯುವಿಕೆ, ಹಣ್ಣುಗಳ ತುಂಡರಿಸುವಿಕೆ, ತರಕಾರಿಗಳ ಬೇಯಿಸುವಿಕೆ. ಸೊ ಇದಕ್ಕೆ ಆಲ್ಮೋಸ್ಟ್ ಆನ್ಸರ್ ಇರೋ 94ಕ್ಕೆ ಡಿ ತರಕಾರಿಗಳ ಬೇಯಿಸುವಿಕೆ ಅಂತ ಹೇಳಿದ್ದಾರೆ. ಸೊ ಇದು ಒಂದು ರಾಸಾಯನಿಕ ಬದಲಾವಣೆ ಆಗಿರುತ್ತೆ. ಅಡುಗೆ ಸೋಡಾದ ರಾಸಾಯನಿಕ ಸೂತ್ರ ಏನು? ಅಡುಗೆ ಸೋಡಾ ಇದು ಬಂದು NaHCO3. ಸೊ ಸೋಡಿಯಂ ಬೈಕಾರ್ಬೊನೇಟ್ ಅಡುಗೆ ಸೋಡಾ NaHCO3. ನೆಕ್ಸ್ಟ್ NaOH ಅಂತ ಹೇಳೋದಾದರೆ ಇದು ಬಂದು NaOH ಕಾಸ್ಟಿಕ್
ಕಾಸ್ಟಿಕ್ ಸೋಡಾ. ಇದರ ಒಂದು ರಾಸಾಯನಿಕ ಹೆಸರು ಬಂದು ಕಾಸ್ಟಿಕ್ ಸೋಡಾ, ಸೋಡಿಯಂ ಹೈಡ್ರಾಕ್ಸೈಡು. ನೆಕ್ಸ್ಟು ಇನ್ನು NaCl ಬಂದು ಅಡಿಗೆ ಉಪ್ಪು, ಸೋಡಿಯಂ ಕ್ಲೋರೈಡು. ನೆಕ್ಸ್ಟು NaBr ಅಂತಕ್ಕಂಥದ್ದು ಸೋಡಿಯಂ ಬ್ರೋಮೈನ್ ಏನೋ ಬರುತ್ತೆ ಇದಕ್ಕೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದು NaHCO3 ಅಡುಗೆ ಸೋಡಾ, ಸೋಡಿಯಂ ಬೈಕಾರ್ಬನೇಟು, NaOH ಬಂದು ಸೋಡಿಯಂ ಹೈಡ್ರಾಕ್ಸೈಡು ಕಾಸ್ಟಿಕ್ ಸೋಡಾ, NaCl ಬಂದು ಸೋಡಿಯಂ ಕ್ಲೋರೈಡು ಉಪ್ಪು. ನೆಕ್ಸ್ಟ್ ಸಾಗರ್ ಸಾಮ್ರಾಟ್ ಎಂಬುದು ಇದೊಂದು ತೈಲ ದಿಬ್ಬ ಆಗಿರುತ್ತೆ. ಸಂಶೋಧನಾ ನೌಕೆನೂ ಅಲ್ಲ, ದಕ್ಷಿಣ ನದಿಯ ಮೇಲಿನ ಅಣೆಕಟ್ಟು ಅಲ್ಲ, ಮೇಲಿನ ಯಾವಗಳು ಅಲ್ಲ. ಸೊ ಸಾಗರ್ ಸಾಮ್ರಾಟ್ ಅಂತಕ್ಕಂಥದ್ದು ಒಂದು ತೈಲ ದಿಬ್ಬ. ಭಾರತದಲ್ಲಿ ಅತಿ ದೊಡ್ಡ ನದಿ ಪಾತ್ರ ಇದಾಗಿದೆ. ಸೊ ಆಲ್ಮೋಸ್ಟ್ ಆಲ್ ಗಂಗಾ. ಬಟ್ ಬ್ರಹ್ಮಪುತ್ರ ಅತಿ ದೊಡ್ಡ ನದಿ, ಆದರೆ ಬ್ರಹ್ಮಪುತ್ರ ಬಂದು ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಹರಿಯೋದಿಲ್ಲ. ಸೊ ಹಾಗಾಗಿ ಗಂಗಾ ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಹರಿತಕ್ಕಂಥ ಒಂದು ನದಿ ಆಗಿರೋದ್ರಿಂದ ಭಾರತದ ಅತಿ ದೊಡ್ಡ ನದಿ ಅಂದರೆ ಗಂಗಾ ಆಗಿರುತ್ತೆ. ಯಾವ ರಾಜ್ಯವು ಸೆಣಬು ನಾರಿನ ಉದ್ಯಮವನ್ನು ಹೊಂದಿರುತ್ತದೆ? ಸೊ ಇದು ಬಿಹಾರದಲ್ಲಿ ಅತಿ ಹೆಚ್ಚು ಸೆಣಬು ನಾರಿನ ಉದ್ಯಮ ಇರುತ್ತೆ. ರಾಷ್ಟ್ರೀಯ ಹೆದ್ದಾರಿ 2 ಇದನ್ನು ಜೋಡಿಸುತ್ತದೆ ದೆಹಲಿಯಿಂದ ಕೋಲ್ಕತ್ತಾ. ನೆಕ್ಸ್ಟು ಜನಸಂಖ್ಯಾ ಸಾಂದ್ರತೆ ಅತಿ ಕಡಿಮೆಯಾಗುವ ರಾಜ್ಯವನ್ನು ಹೆಸರಿಸಿ. ಜನಸಂಖ್ಯಾ ಸಾಂದ್ರತೆ. ಸೊ ನೋಡಿ, ಜನಸಂಖ್ಯೆ ಸಾಂದ್ರತೆ ಅತಿ ಕಡಿಮೆಯಾಗಿರುವ ರಾಜ್ಯವನ್ನು ಹೆಸರಿಸಿ ಅಂತ ಹೇಳಿದರೆ ಮೇಘಾಲಯ ಬಂದು, ನಾವು ಫಸ್ಟಿಗೆ ಜನಸಾಂದ್ರತೆ ನಾವು ನೋಡೋದಾದರೆ ಮೇಘಾಲಯ ಬಂದು 132 ಬರುತ್ತೆ. ನೆಕ್ಸ್ಟು ಮಿಜೋರಾಂ ಬಂದು 52. ನೆಕ್ಸ್ಟ್ ಅರುಣಾಚಲ ಪ್ರದೇಶ ಬಂದು 17. ಸಿಕ್ಕಿಂ ಬಂದು 86. ಸೊ ಹಾಗಾಗಿ ಇಲ್ಲಿ ಜನಸಂಖ್ಯೆ ಅತಿ ಕಡಿಮೆ ಅಂತ ಕೇಳಿರೋದ್ರಿಂದ ನಾವು ಆನ್ಸರ್ನ ಅರುಣಾಚಲ ಪ್ರದೇಶ ಅಂತ ತಗೋಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ನಾವು ಅತಿ ಹೆಚ್ಚು ಜನಸಾಂದ್ರತೆನ ಹೊಂದಿರತಕ್ಕಂಥದ್ದು 1102. ಇದು ಬಂದು ಬಿಹಾರದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥ ರಾಜ್ಯ ಬಿಹಾರ ಆಗಿರುತ್ತೆ. ಅತಿ ಕಡಿಮೆ ಬಂದು ಅರುಣಾಚಲ ಪ್ರದೇಶ 17, ಅದೇ ಲಾಸ್ಟ್ ಕೂಡ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.